ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಗ್ನೆಂಟ್ ಲೇಡೀಸ್ ಮತ್ತು ನರ್ಸಿಂಗ್ ಮದರ್ಸ್ಗೆ ಸೇಫ್ ಆಗಿರುವಂಥ ಸ್ಕಿನ್ ಕೇರ್ ರೂಟೀನ್ ತೋರಿಸ್ತಾ ಇದ್ದೀನಿ. ಸೊ ಇದೊಂದು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸಾಕಷ್ಟು ದಿನಗಳಿಂದ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಅಥವಾ ನರ್ಸಿಂಗ್ ಮದರ್ಸ್ ಆಗಿರ್ಬೋದು ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ನಮಗೂ ಕೂಡ ಸ್ಕಿನ್ ಕೇರ್ ರೂಟೀನ್ ವಿಡಿಯೋನ ತಿಳಿಸ್ಕೊಡಿ, ಬಿಕಾಸ್ ನಮ್ಮ ಸ್ಕಿನ್ ಕೂಡ ತುಂಬಾ ಹಾಳಾಗ್ತಾ ಇದೆ. ಸೊ ಅದನ್ನು ರಿಕವರ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಈಗ ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿದ್ರೆ ಸ್ಕಿನ್ ಇರೋದು ಕೂಡ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸ್ಕಿನ್ ಇರೋದು ಕೂಡ ಡ್ಯಾಮೇಜಸ್ ಎಲ್ಲ ಆಗ್ತಿರತ್ತೆ ಅಲ್ವಾ. ಸೊ ಕೆಲವರಿಗೆ ತುಂಬಾನೇ ಡ್ರೈ ಆಗ್ತಿರುತ್ತೆ, ಕೆಲವರಿಗೆ ಪಿಂಪಲ್ಸ್ ಎಲ್ಲ ಬರ್ತಿರುತ್ತೆ, ಕೆಲವರು ತುಂಬಾನೇ ಬೇಗ ಟ್ಯಾನ್ ಆಗ್ಬಿಟ್ಟು ಬ್ಲಾಕ್ ಆಗಿ ಕಾಣ್ತಾ ಇರ್ತಾರೆ. ಅಂಡ್ ನರ್ಸಿಂಗ್ ಮದರ್ ಕೂಡ ಅಷ್ಟೇ ಆಫ್ಟರ್ ಡೆಲಿವರಿ ಆದ್ಮೇಲಂತೂ ಸೊ ಅವ್ರ ಸ್ಕಿನ್ ಎಷ್ಟು ಡ್ಯಾಮೇಜಸ್ ಆಗ್ಬಿಡತ್ತೆ ಅಂತ ಹೇಳಿದ್ರೆ ನೀಟಾಗಿ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ಲಿಕ್ಕೆ ಟೈಮೇ ಸಿಕ್ಕೋದಿಲ್ಲ. ಅಂಡ್ ಆಲ್ಸೋ ನೈಟ್ ಟೈಮ್ ನಿದ್ದೆ ಕೂಡ ಇರೋದಿಲ್ಲ. ಸೊ ಇದರಿಂದ ತುಂಬಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಎಲ್ಲದು ಕೂಡ ಆಗ್ತಾ ಇರುತ್ತೆ. ಸೊ ಅದರಿಂದ ಸ್ಕಿನ್ ಡ್ಯಾಮೇಜಸ್ ಎಲ್ಲದು ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಕ್ಲೀನ್ ಆಗಿ ಅಂಡ್ ಕರೆಕ್ಟ್ ವೇಯಲ್ಲಿ ನೀವು ಸ್ಕಿನ್ ಕೇರ್ ರೂಟೀನ್ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಹಾಳಾಗೋದಿಲ್ಲ. ನೀವು ಏನು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಹೇಗಿತ್ತು, ಸೊ ನೀವು ಆಫ್ಟರ್ ಡೆಲಿವರಿ ಆದ್ರೂ ಕೂಡ ನಿಮ್ಮ ಸ್ಕಿನ್ ಅದೇ ರೀತಿನೇ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಏಜ್ ಆಗಿರೋ ತರ ಏನೂ ಕೂಡ ಕಾಣಿಸೋದಿಲ್ಲ. ಸೊ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರೋದ್ರಿಂದ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ನಾನು ಹೇಳೋಂಥ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡ್ಕೊಂಡು ನೀವು ಎವ್ರಿ ಡೇ ನೀವು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ವಿಡಿಯೋನ ಫುಲ್ ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ, ಬಿಕಾಸ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಅಂಡ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ನಲ್ಲಿ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವಾಗ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಪ್ರೆಗ್ನೆಂಟ್ ಲೇಡೀಸು ಮತ್ತೆ ನರ್ಸಿಂಗ್ ಮದರ್ಸು ಸ್ಕಿನ್ ಕೇರ್ ರೂಟೀನ್ ಪ್ರಾಡಕ್ಟ್ಸ್ ಗಳನ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಇಂಗ್ರೀಡಿಯೆಂಟ್ ಇಲ್ಲದೆ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ನಾವು ಚೂಸ್ ಮಾಡಬಾರ್ದು, ಓಕೆನಾ, ಸೆಲೆಕ್ಟ್ ಮಾಡ್ಕೋಬಾರ್ದು. ಸೊ ಅದು ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಒನ್ ರೆಟಿನಾಲ್, ಅಂಡ್ ಸೆಕೆಂಡ್ ಒನ್ ಕೆಮಿಕಲ್ ಸನ್ಸ್ಕ್ರೀನ್ ಗಳು, ಅಂಡ್ ಥರ್ಡ್ ಒನ್ ಅಲ್ಫಾ ಅರ್ಬಿಟಿನ್, ಅಂಡ್ ಫೋರ್ತ್ ಒನ್ ಲೈಕೋರೈಸ್ ಎಕ್ಸ್ಟ್ರಾಕ್ಟ್, ಅಂಡ್ ಫಿಫ್ತ್ ಒನ್ ಸ್ಯಾಲಿಸಿಲಿಕ್ ಆಸಿಡ್, ಅಂಡ್ ಸಿಕ್ಸ್ತ್ ಒನ್ ಬೆನ್ಸಾಯಿಲ್ ಪಿರಾಕ್ಸೈಡ್, ಅಂಡ್ ನೆಕ್ಸ್ಟ್ ಲಾಸ್ಟ್ ಬಂದು ಹೈ ಕಾನ್ಸಂಟ್ರೇಷನ್ ಆಫ್ AHA ಮತ್ತೆ BHA. ಸೊ ಇದಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಗಳು ನೀವು ಚೂಸ್ ಮಾಡುವಂತ ಪ್ರಾಡಕ್ಟ್ಸ್ ಗಳಲ್ಲಿ ಇರಬಾರ್ದು, ಓಕೆನಾ. ಸೊ ಇತ್ತು ಅಂತ ಹೇಳಿದ್ರೆ ಸೊ ಅದು ನಿಮ್ಮ ಸ್ಕಿನ್ಗೆ ತುಂಬಾನೇ ಸೈಡ್ ಎಫೆಕ್ಟ್ ಆಗುತ್ತೆ, ಇವನ್ ನಿಮ್ಮ ಮಗುಗೂ ಕೂಡ ಸೈಡ್ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇದಷ್ಟು ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಇರೋದಂತ ಪ್ರಾಡಕ್ಟ್ಸ್ ಗಳನ್ನ ನಾವು ಚೂಸ್ ಮಾಡಬೇಕು. ಸೊ ಹಾಗಾದ್ರೆ ಯಾವ್ದು ಮ್ಯಾಮ್ ಅಂತ ಹೇಳಿದ್ರೆ ಸೊ ಯಾವ ಇಂಗ್ರೀಡಿಯೆಂಟ್ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಪೆಪ್ಟೈಡ್ಸ್, ಸೆರಮೈಡ್ಸ್, ಮಿನರಲ್ ಸನ್ಸ್ಕ್ರೀನ್ ಗಳು, ನಿಯಾಸಿನಮೈಡ್, ವಿಟಮಿನ್ ಸಿ, ಹೈಲುರಾನಿಕ್ ಆಸಿಡ್ ಮತ್ತೆ ಮಿನಿಮಲ್ ಕ್ವಾಂಟಿಟಿ ಆಫ್ AHA ಮತ್ತೆ BHA. ಸೊ ಇದಷ್ಟು ಇಂಗ್ರೀಡಿಯೆಂಟ್ ಇರುವಂತ ಪ್ರಾಡಕ್ಟ್ ಗಳನ್ನ ನೀವು ಚೂಸ್ ಮಾಡಿದ್ರಿ ಓನ್ ಆಗಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಹಾಳಾಗೋದಿಲ್ಲ. ಸೊ ನೀವೇನ್ ಬಿಫೋರ್ ಪ್ರೆಗ್ನೆನ್ಸಿ ನಿಮ್ಮ ಸ್ಕಿನ್ ಹೇಗೆ ಎಷ್ಟು ಗ್ಲೋ ಆಗಿತ್ತು, ತುಂಬಾನೇ ಯಂಗ್ ಆಗಿ ಕಾಣ್ತೀರಲ್ವಾ, ಸೊ ನೀವು ಆಫ್ಟರ್ ಕೂಡ ನೀವು ಅಷ್ಟೇ ಗ್ಲೋ ಆಗಿ ಅಷ್ಟೇ ಯಂಗ್ ಆಗಿ ಕಾಣ್ತೀರಾ. ಸೊ ನಾನು ಹೇಳಿರುವಂತ ಇದಷ್ಟು ಇಂಗ್ರೀಡಿಯೆಂಟ್ಸ್ ಗಳಲ್ಲಿ ಸೊ ಇವತ್ತು ನಾನು ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೀಟಾಗಿ ಕೇಳಿಸ್ಕೊಡಿ ಅಂಡ್ ಕರೆಕ್ಟ್ ವೇಳೆ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಬೆನಿಫಿಟ್ ಸಿಗುತ್ತೆ, ಸರಿನಾ. ಫ್ರೆಂಡ್ಸ್, ಫಸ್ಟ್ ಬಂದು ಫೇಸ್ ವಾಶ್. ಸೊ ಫೇಸ್ ವಾಶ್ ಮಾಡ್ಕೋಬೇಕಾದ್ರೆ ನೀವು ಕ್ಲೆನ್ಸರ್ ಯೂಸ್ ಮಾಡೋದಕ್ಕಿಂತ ಸೋಪ್ಗಳು ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ನಾನು ಆಲ್ರೆಡಿ ಮೈಲ್ಡ್ ಸೋಪ್ಗಳು ಯಾವ್ದು ಬೆಸ್ಟ್ ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಆ ವಿಡಿಯೋ ನೀವೇನು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಸೊ ಒಮ್ಮೆ ವಿಡಿಯೋ ನೋಡಿ ಅದ್ರ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಆ ಒಂದು ಸೋಪ್ ನೀವು ಹೋಲ್ ಫೇಸ್ ಮತ್ತೆ ಬಾಡಿಗೆ ಎಲ್ಲದೂ ಕೂಡ ನೀವು ಯೂಸ್ ಮಾಡಬಹುದು. ಸೊ ತುಂಬಾ ಪ್ರೊಟೆಕ್ಷನ್ ಸಿಗುತ್ತೆ ಅಂಡ್ ತುಂಬಾ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ. ಅದ್ರ ನಿಮ್ಗೆ ಯಾವ್ದು ಬೆಸ್ಟ್ ಇದೆ ಆ ಒಂದು ಸೋಪ್ ನೀವು ಯೂಸ್ ಮಾಡಿ. ಫ್ರೆಂಡ್ಸ್, ಈಗ ಸೆಕೆಂಡ್ ಸ್ಟೆಪ್ ಬಂದು ಸೀರಮ್. ಸೊ ಆಫ್ಟರ್ ಫೇಸ್ ವಾಶ್ ನೀವು ಸೀರಮ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ಸೀರಮ್ಸ್ ಅಲ್ಲಿ ನಾನು 3 ಟೈಪ್ಸ್ ತೋರಿಸ್ತಾ ಇದ್ದೀನಿ. ಲೈಕ್ ಫಸ್ಟ್ ಒನ್ ಬಂದು ಸೊ ಸ್ಕಿನ್ ಬ್ರೈಟ್ನಿಂಗ್ ಏನಾದ್ರು ನೀವು ಸೀರಮ್ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅದು ಯಾವ್ದು ಬೆಸ್ಟ್ ಅಂತ ಹೇಳಿ. ಅಂಡ್ ಸೆಕೆಂಡ್ ಒನ್ ಬಂದು ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ಮೊಡವೆಗಳೇನಾದ್ರು ಸ್ಟಾರ್ಟ್ ಆಗ್ತಿತ್ತು, ಸೊ ಅದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಬೆಸ್ಟ್ ಸೀರಮ್ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಆ ಒಂದು ಸೀರಮ್ ತೋರಿಸ್ತೀನಿ. ಅಂಡ್ ಥರ್ಡ್ ಒನ್ ಬಂದು ನಿಮ್ಗೆ ಏನಾದ್ರು ತುಂಬಾನೇ ಪಿಗ್ಮೆಂಟೇಷನ್, ಟ್ಯಾನಿಂಗ್, ಡಾರ್ಕ್ ಸ್ಪಾಟ್ಸ್, ಮೆಲಾಸ್ಮಾ ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಯಾವ್ದು ಬೆಸ್ಟ್ ಸೀರಮ್ ಅಂತ ಹೇಳಿ ತೋರಿಸ್ತೀನಿ, ಓಕೆನಾ. ಸೊ ಈ 3 ಕೆಟಗರಿಲಿ ನಿಮಗೆ ಯಾವ್ದು ನಿಮ್ ಟೈಪ್ಸ್ ಅಂತ ಹೇಳಿ ನೀವು ಚೂಸ್ ಮಾಡ್ಕೋಬಹುದು. ಈಗ ಫಸ್ಟ್ ಒನ್ ಬಂದು ನೀವೇನಾದ್ರು ಸ್ಕಿನ್ ಬ್ರೈಟ್ನಿಂಗ್ ಗೆ ಒಂದು ಒಳ್ಳೆ ಸೀರಮ್ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ರೆಟಿನಾಲ್ ಇರುವಂತ ಸೀರಮ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಅದ್ರ ಬದಲು ಪೆಪ್ಟೈಡ್ಸ್ ಇರುವಂತ ಸೀರಮ್ ಗಳನ್ನ ನೀವು ಚೂಸ್ ಮಾಡ್ಬೇಕಾಗತ್ತೆ. ಸೊ ಅದು ಯಾವ್ದು ಅಂತ ಹೇಳಿದ್ರೆ ಮಿನಿಮಲಿಸ್ಟ್ ಮಲ್ಟಿ ಪೆಪ್ಟೈಡ್ 10% ಫೇಸ್ ಸೀರಮ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ ಪ್ಯಾಕೇಜಿಂಗ್. ಸೊ ಇದು ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು ನಿಮ್ಗೆ ಇಬ್ಬರಿಗೂ ಕೂಡ. ಸೊ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ರಿಂಕಲ್ಸ್ ಏನಾದ್ರು ಹೋಗ್ತಿತ್ತು, ತುಂಬಾನೇ ಆಂಟಿ ಏಜಿಂಗ್ ತರ ಏನಾದ್ರು ಕಾಣ್ತಾ ಇದ್ದೀರಾ, ಮತ್ತೆ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿ ತುಂಬಾನೇ ಡ್ಯಾಮೇಜ್ ಏನಾದ್ರು ಆಗ್ತಿತ್ತು, ಫೈವ್ ಲೈನ್ಸ್ ಆಗಿರ್ಬೋದು ಮತ್ತೆ ಸ್ಯಾಗಿ ಸ್ಕಿನ್ ಆಗಿರ್ಬೋದು, ನಿಮ್ಮ ಸ್ಕಿನ್ ತುಂಬಾನೇ ಡಲ್ ಆಗಿ ಏನಾದ್ರು ಕಾಣ್ತಿತ್ತು, ಮತ್ತೆ ಸ್ವಲ್ಪ ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಸೀರಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇದೆಲ್ಲದೂ ಕೂಡ ಕಡಿಮೆ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ರೇಡಿಯಂಟ್ ಆಗಿ ತುಂಬಾನೇ ಗ್ಲೋ ಆಗಿ ಕಾಣಿಸುತ್ತೆ. ಅಂಡ್ ಆಲ್ಸೋ ಏನಾದ್ರು ಕೊಲಾಜಿನ್ ಪ್ರಾಡಕ್ಟ್ಸ್
ಪ್ರೊಡಕ್ಷನ್ ಏನಾದ್ರು ತುಂಬಾನೇ ಕಡಿಮೆ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಕೊಲಾಜನ್ ಪ್ರೊಡಕ್ಷನ್ ಈ ಟೈಮಲ್ಲಿ ತುಂಬಾ ಕಡಿಮೆ ಆಗೋದು ಜಾಸ್ತಿ ಅಂತಾನೆ ಹೇಳ್ಬೋದು. ಸೊ ಕೊಲಾಜನ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಡಲ್ ಆಗಿ ಕಾಣಿಸುತ್ತೆ ಅಂಡ್ ಬ್ಲಾಕ್ ಆಗಿ ಕಾಣಿಸುತ್ತೆ. ಸೊ ಆ ರೀತಿ ಆಗದಿರೋ ರೀತಿ ಬೂಸ್ಟ್ ಮಾಡುತ್ತೆ ಅಂಡ್ ತುಂಬಾನೇ ಹೈಡ್ರೇಷನ್ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇದು ತುಂಬಾನೇ ಲೈಟ್ ವೆಯ್ಟ್ ಆಗಿರೋದ್ರಿಂದ ತುಂಬಾ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಡೀಪ್ ಹೈಡ್ರೇಷನ್, ಡೀಪ್ ಮಾಯಿಶ್ಚರೈಸೇಷನ್ ನಿಮ್ಮ ಫೇಸ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಟೈಡ್ಸ್ ಇದೆ. ಸೊ ಹಾಗಾಗಿ ನೀವು ಸೇಫ್ ಆಗಿ ನೀವು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮತ್ತೆ ನೀವು ಇದನ್ನ ನರ್ಸಿಂಗ್ ಮದರ್ ಇದೀರಾ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಅಂಡ್ ಈ ಒಂದು ಫೇಸ್ ಸಿರಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 664 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಸರಿನಾ. ಅಂಡ್ ಈಗ ಸೆಕೆಂಡ್ ಬಂದು ಮೊಡವೆಗಳು. ಸೊ ನಿಮ್ ಫೇಸ್ ಅಲ್ಲಿ ತುಂಬಾನೇ ಪಿಂಪಲ್ಸ್ ಏನಾದ್ರು ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ನೀವು ಸ್ಯಾಲಿಸಿಲಿಕ್ ಆಸಿಡ್ ಮತ್ತೆ ಬೆಂಜಾಲ್ ಪಿರಾಕ್ಸೈಡ್ ಇರುವಂತಹ ಕ್ರೀಮ್ಸ್ ಗಳನ್ನ ಯೂಸ್ ಮಾಡೋದಕ್ಕಿಂತ ನೀವು ಅಜಲಿಕ್ ಆಸಿಡ್ ಇರುವಂತಹ ಸೀರಮ್ ಗಳನ್ನ ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ಮೊಡವೆಗಳೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಅದರಿಂದ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜಸ್ ಏನು ಆಗೋದಿಲ್ಲ. ಅದರಲ್ಲಿ ಯಾವ್ದು ಬೆಸ್ಟ್ ಸೀರಮ್ ಅಂತ ಹೇಳಿದ್ರೆ ಪ್ಲಮ್ ಸೀಸಾ ಅಂಡ್ ಅಜಲಿಕ್ ಆಸಿಡ್ ಫೇಸ್ ಸಿರಮ್ ಅಂತ ಹೇಳಿ ಪ್ಲಮ್ ಅವ್ರದ್ದು ಕಾಣಿಸ್ತಿದಲ್ಲ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಒಂದು ಫೇಸ್ ಸಿರಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ಮೊಡವೆಗಳೇನಾದ್ರು ಆಗ್ತಿತ್ತು, ಅದರಿಂದ ಬ್ರೇಕ್ಔಟ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಈ ಸಿರಮ್ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳಂದ್ರೆ ಮೊಡವೆ ಆಗ್ಲಿಕ್ಕೆ ಇರುವಂತ ಬ್ಯಾಕ್ಟೀರಿಯಾಸ್ಗಳು, ಆಕ್ನೆ ಬ್ಯಾಕ್ಟೀರಿಯಾಸ್ಗಳನ್ನ ಇದು ಡೀಪ್ ಆಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗಿ ಸ್ಕಿನ್ ಒಳಗಡೆ ಸೊ ಅದೆಲ್ಲದೂ ಕೂಡ ಕಿಲ್ ಮಾಡಿ ಹೆಲ್ದಿ ಬ್ಯಾಕ್ಟೀರಿಯಾಸ್ಗಳು ನಿಮ್ಮ ಸ್ಕಿನ್ ಒಳಗಡೆ ಇರೋ ಹಾಗೆ ಇದು ಮೇಂಟೈನ್ ಮಾಡುತ್ತೆ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾನೇ ಡ್ರೈ ಆಗಿತ್ತು, ತುಂಬಾನೇ ಸೆನ್ಸಿಟಿವ್ ಏನಾರು ಆಗಿತ್ತು, ತುಂಬಾನೇ ಇರಿಟೇಷನ್, ರೆಡ್ನೆಸ್, ಸೊ ಈ ರೀತಿ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಆಟೋಮೆಟಿಕ್ ಆಗಿ ಮೊಡವೆ ಬಂತು ಅಂತ ಹೇಳಿದ್ರೆ ಈ ರೀತಿ ಬ್ರೇಕ್ಔಟ್ ಆಗೋದಾಗಿರ್ಬೋದು ಅಥವಾ ರೆಡ್ನೆಸ್ ಬರುವಂಥದ್ದು, ಇರಿಟೇಷನ್ ಅದೆಲ್ಲದೂ ಕೂಡ ಬರುತ್ತೆ ಅಲ್ವಾ. ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಏನಾದ್ರು ಆಲ್ರೆಡಿ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಸೂದನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಮಾಯಿಶ್ಚರೈಸೇಷನ್ ಕೂಡ ಸಿಗುತ್ತೆ. ಸ್ಕಿನ್ ಏನಾದ್ರು ಡ್ರೈ ಇತ್ತು ಅಂತ ಹೇಳಿದ್ರೆ ಡೀಪ್ ಆಗಿ ಹೈಡ್ರೇಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದು ತುಂಬಾನೇ ನಾನು ಆಗ್ಲೇ ಹೇಳಿದಾಗೆ ಲೈಟ್ ವೆಯ್ಟ್ ಆಗಿದೆ. ಸೊ ಹಾಗಾಗಿ ತುಂಬಾನೇ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಒಂದ್ ರೀತಿ ಇದು ನಿಮಗೆ ಆಂಟಿ ಇನ್ಫ್ಲಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದರಲ್ಲಿ 3 ಪವರ್ಫುಲ್ ಇಂಗ್ರೀಡಿಯೆಂಟ್ ಗಳು ಈ ಒಂದು ಸೀರಮ್ ಅಲ್ಲಿ ಇದೆ. ಸೊ ಹಾಗಾಗಿ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಫಸ್ಟ್ ಒನ್ ಬಂದು 10% ಅಸಿಲಿಕ್ ಆಸಿಡ್ ಇದೆ ಅಂಡ್ ಸೆಕೆಂಡ್ ಒನ್ ಬಂದು ಸೀಸಾ ಎಕ್ಸ್ಟ್ರಾಕ್ಟ್ ಇದೆ ಅಂಡ್ ಥರ್ಡ್ ಒನ್ ಬಂದು ಅಲೆಂಟಾನ್ ಇದೆ. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ನೀವು ಆರಾಮಾಗಿ ಸೇಫ್ ಆಗಿ ಯೂಸ್ ಮಾಡಬಹುದು. ಅಂಡ್ ಈ ಒಂದು ಸೀರಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 564 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈಗ ಥರ್ಡ್ ಒನ್ ಬಂದು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಮೆಲಾಸ್ಮಾ, ಟ್ಯಾನಿಂಗ್, ಸ್ಕಾರ್, ಸೊ ಈ ರೀತಿ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು ಅಲ್ಫಾ ಆರ್ಬಿಟಿನ್, ಲಿಕೊರಾಯ್ಸ್ ಎಕ್ಸ್ಟ್ರಾಕ್ಟ್ ಇರುವಂತ ಕ್ರೀಮ್ಸ್ ಗಳು, ಸೀರಮ್ಸ್ ಗಳನ್ನ ಯೂಸ್ ಮಾಡೋದಕ್ಕಿಂತ ಸೊ ಬೆಟರ್ ಅಂದ್ರೆ ನೀವು ವಿಟಮಿನ್ ಸಿ, ನಿಯಾಸಿನಮೈಡ್ ಮತ್ತೆ ಹೈಲರಾನಿಕ್ ಆಸಿಡ್ ಇರುವಂತ ಇಂಗ್ರೀಡಿಯೆಂಟ್ ಇರುವಂತ ನೀವು ಸೀರಮ್ ಗಳನ್ನ ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಮತ್ತೆ ತುಂಬಾನೇ ಸೇಫ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ನಿಮಗೆ 2 ಸೀರಮ್ ಗಳನ್ನ ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಮೆಲಾಸ್ಮಾ, ಸ್ಕಾರ್ಸ್, ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಫಸ್ಟ್ ಸೀರಮ್ ಬಂದು ಮಿನಿಮಲಿಸ್ಟ್ ವಿಟಮಿನ್ ಸಿ 10% ಫೇಸ್ ಸೀರಮ್ ಅಂತ ಹೇಳಿ ಕಾಣಿಸ್ತಿದಲ್ವಾ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಸೊ ಇದು ವಿಟಮಿನ್ ಸಿ ಆಗಿರೋದ್ರಿಂದ ತುಂಬಾ ಏನಂದ್ರೆ ಫುಲ್ ವಿಟಮಿನ್ ಸಿ ಏನಿರೋದಿಲ್ಲ. ಇದರಲ್ಲಿ ಎಲ್ ಆಸ್ಕೋರೋಬಿಕ್ ಆಸಿಡ್, ವಿಟಮಿನ್ ಸಿ ಮತ್ತೆ PHA ಅಂದ್ರೆ ತುಂಬಾನೇ ಲೈಟ್ ಆಗಿರುವಂತ PHA ಅಂತಾನೆ ಹೇಳ್ಬೋದು, ಅಂದ್ರೆ ಮಿನಿಮಮ್ ಕ್ವಾಂಟಿಟಿಯಲ್ಲಿ. ಸೊ ಈ 3 ಆಕ್ಟಿವ್ ಇಂಗ್ರೀಡಿಯೆಂಟ್ ಇದೆ ಅಷ್ಟೇನೆ, ತುಂಬಾ ಏನ್ ವಿಟಮಿನ್ ಸಿ ಇಲ್ಲ, ಸರಿನಾ. ಸೊ ಈ ಒಂದು ಸೀರಮ್ ನೀವು ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಏನಾದ್ರು ತುಂಬಾನೇ ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾನೇ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಫೇಸ್ ಎಲ್ಲದು ಕೂಡ ಬೇಗನೆ ಪಿಗ್ಮೆಂಟೇಷನ್ ಆಗುತ್ತೆ ಮತ್ತೆ ಡಾರ್ಕ್ ಸ್ಪಾಟ್ಸ್, ಮೆಲಾಸ್ಮಾ ಎಲ್ಲದೂ ಕೂಡ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋ ಆಗಿ ಕಾಣಲಿಕ್ಕೆ ಇದು ಕನ್ವರ್ಟ್ ಮಾಡುತ್ತೆ. ಅಂಡ್ ಆಲ್ಸೋ ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ಡಲ್ನೆಸ್ ಇತ್ತು ಮತ್ತೆ ತುಂಬಾನೇ ಟ್ಯಾನ್ ಆಗಿತ್ತು, ಪಿಗ್ಮೆಂಟೇಷನ್ ಆಗಿತ್ತು, ಮೆಲಾಸ್ಮಾ, ಡಾರ್ಕ್ ಸ್ಪಾಟ್ಸ್ ಮತ್ತೆ ಎನ್ವಿರಾನ್ಮೆಂಟ್ ಸ್ಟ್ರೆಸ್ ಇಂದ ಸ್ಕಿನ್ ಏನಾದ್ರು ಹಾಳಾಗಿತ್ತು, ಸಣ್ಣ ಡ್ಯಾಮೇಜಸ್ ಇಂದ ಏನಾದ್ರು ಸ್ಕಿನ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಇದಷ್ಟು ಕೂಡ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಕಡಿಮೆ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ರೇಡಿಯಂಟ್ ಸ್ಕಿನ್ ಆಗಿ ತುಂಬಾನೇ ಬ್ರೈಟನ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಇದು ತುಂಬಾನೇ ಲೈಟ್ ವೆಯ್ಟ್ ಮತ್ತೆ ಆಯಿಲಿ ಫ್ರೀ ಇರೋದ್ರಿಂದ ನೀವು ಎವ್ರಿಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಹೈಡ್ರೇಷನ್ ಕೂಡ ಸಿಗುತ್ತೆ, ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಷ್ಟು ಬೆನಿಫಿಟ್ ಇರುವಂತ ಸೀರಮ್ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ. ಅಂಡ್ ಈ ಒಂದು ಸೀರಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 285 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಅಂಡ್ ಈಗ ಸೆಕೆಂಡ್ ಸೀರಮ್ ಬಂದು ಮಿನಿಮಲಿಸ್ಟ್ ನಿಯಾಸಿನಮೈಡ್ 10% ಫೇಸ್ ಸೀರಮ್ ಅಂತ ಹೇಳಿ ಕಾಣಿಸ್ತಿದಲ್ವಾ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಇದರಲ್ಲಿ ನಿಯಾಸಿನಮೈಡ್ ಇಂಗ್ರೀಡಿಯೆಂಟ್ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದರಲ್ಲಿ ಮ್ಯಾಟ್, ಮೆರೈನ್ ಮತ್ತೆ ಜಿಂಕ್, ಸೊ ಈ 3 ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ ಫೇಸ್ ಅಲ್ಲಿ ಏನಾದ್ರು ನಿಮ್ ಫೇಸ್ ತುಂಬಾನೇ ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಓಪನ್ ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಇತ್ತು ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಸೀಬಮ್ ಪ್ರೊಡಕ್ಷನ್ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಸೀಬಮ್ ಪ್ರೊಡಕ್ಷನ್ ಕೂಡ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ತುಂಬಾನೇ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಬೇಗನೆ ಅಟ್ಯಾಕ್ ಆಗುತ್ತೆ. ಆ ಒಂದು
ಪ್ರೊಡಕ್ಷನ್ ಕೂಡ ಕಡಿಮೆ ಮಾಡುತ್ತೆ. ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ತುಂಬಾನೇ ಇಂಪ್ರೂವ್ಮೆಂಟ್ ಮಾಡುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ಕ್ಲಿಯರ್ ಆಗಿ ತುಂಬಾನೇ ರೇಡಿಯಂಟ್ ಆಗಿ ಕಾಣಿಸುತ್ತೆ. ಸೊ ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ರೆಡ್ನೆಸ್ ಇರಿಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡಿ ಡೀಪ್ ಹೈಡ್ರೇಷನ್ ಕೊಡುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ ಬಿಕಾಸ್ ಇದು ತುಂಬಾನೇ ಲೈಟ್ ವೇಟ್ ಇದೆ ಮತ್ತೆ ನಾನ್ ಗ್ರೇಸಿ ಆಗಿರೋದ್ರಿಂದ ನೀವು ಆರಾಮಾಗಿ ಎವ್ರಿ ಡೇ ನೀವು ಯೂಸ್ ಮಾಡಬಹುದು. ಸೊ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಪ್ರಾಬ್ಲಮ್ಸ್ ಅಂದ್ರೆ ಲೈಕ್ ಮೆಲಾಸ್ಮಾ, ಪಿಗ್ಮೆಂಟೇಷನ್, ಸೊ ಆ ರೀತಿ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಮತ್ತೆ ಅನ್ಇವನ್ ಸ್ಕಿನ್ ಟೋನ್, ಓಪನ್ ಪೋರ್ಸ್, ಎಕ್ಸೆಸಿವ್ ಆಗಿ ಪ್ರೊಡಕ್ಷನ್ ಈ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ನೀವು ಎವ್ರಿ ಡೇ ಈ ಒಂದು ನಿಯಾಸಿನಮೈಡ್ ಸೀರಮ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆಲ್ಲದೂ ಕೂಡ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ರೇಡಿಯಂಟ್ ಆಗಿ ಕಾಣಿಸುತ್ತೆ. ಅಂಡ್ ಈ ಒಂದು ಸೀರಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 249 ಅಥವಾ 250 ರುಪೀಸ್ ಅಲ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಸೊ ಈ 4 ಸೀರಮ್ ಅಲ್ಲಿ ಸೊ ನಿಮ್ದು ಯಾವ್ದು ಕೆಟಗರಿ ಅಂತ ಹೇಳಿ ನೀವು ಚೂಸ್ ಮಾಡಿ. ಲೈಕ್ ನಿಮ್ಗೆ ಏನಾದ್ರು ಏನು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಇಲ್ಲ, ಬರೀ ಡಲ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಮಿನಿಮಲಿಸ್ಟ್ ಮಲ್ಟಿ ಪೆಪ್ಟೈಡ್ 10% ಫೇಸ್ ಸೀರಮ್ ನೀವು ಯೂಸ್ ಮಾಡಬಹುದು. ಅಥವಾ ನಿಮ್ಗೆ ಏನಾದ್ರು ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಪ್ಲಮ್ ಸೀರಮ್ ಯೂಸ್ ಮಾಡಬಹುದು. ಮತ್ತೆ ಪಿಗ್ಮೆಂಟೇಷನ್ ಮತ್ತೆ ಡಾರ್ಕ್ ಸ್ಪಾಟ್, ಮೆಲಾಸ್ಮಾ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಮಿನಿಮಲಿಸ್ಟ್ ಅವ್ರದ್ದು ವಿಟಮಿನ್ ಸಿ ಸೀರಮ್ ಮತ್ತೆ ನಿಯಾಸಿನಮೈಡ್ ಸೀರಮ್ ನ ನೀವು ಯೂಸ್ ಮಾಡಬಹುದು ಎವ್ರಿ ಡೇ. ಓಕೆನಾ? ಅಂಡ್ ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಯೂಸ್ ಮಾಡಿ. ಇವಾಗ ನಿಮ್ಗೆ ಸಪೋಸ್ ಏನಾದ್ರು ಈಗ ನಿಮ್ಗೆ 2 ಪ್ರಾಬ್ಲಮ್ಸ್ ಇದೆ ಅಂದ್ರೆ ಮೊಡವೆಗಳು ಇತ್ತು ಮತ್ತೆ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮಾರ್ನಿಂಗ್ 1 ಸೀರಮ್ ಯೂಸ್ ಮಾಡಿ, ನೈಟ್ 1 ಸೀರಮ್ ಯೂಸ್ ಮಾಡಿ. ಓಕೆನಾ? ಸೊ ಹೀಗೆ ನೀವು ಆಲ್ಟರ್ನೇಟಿವ್ ಚೇಂಜಸ್ ಮಾಡ್ಕೋಬಹುದು. ಈ ಸೀರಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾರ್ನಿಂಗ್ ಮತ್ತೆ ನೈಟ್ 2 ಟೈಮ್ಸ್ ಕೂಡ ನೀವು ಫೇಸ್ ವಾಶ್ ಆದ್ಮೇಲೆ ಈ ಒಂದು ಸೀರಮ್ ನೀವು ಯೂಸ್ ಮಾಡಬಹುದು ಫ್ರೆಂಡ್ಸ್. ಓಕೆ, ನಾನು ಆಗಲೇ ಹೇಳಿದ ನಿಮ್ಗೆ 2 ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಆಲ್ಟರ್ನೇಟಿವ್ ಆಗಿ ನೀವು ಅಂದ್ರೆ ಮಾರ್ನಿಂಗ್ ಒಂದು ಅಥವಾ ನೈಟ್ ಒಂದು, ಸೊ ಈ ರೀತಿ ನೀವು ಚೇಂಜಸ್ ಮಾಡ್ಕೊಳ್ಳಿ. ಆಫ್ಟರ್ ಫೇಸ್ ವಾಶ್ ನೀವು 4 ರಿಂದ 5 ಹನಿ ನಿಮ್ಮ ಫೇಸ್ಗೆ ನೀವು ಹಾಕೊಂಡು ನೀಟಾಗಿ ಟ್ಯಾಪ್ ಮಾಡಿ ಅಥವಾ ಲೈಟ್ ಆಗಿ ನೀವು ರಬ್ ಮಾಡಿ ಅಷ್ಟೇ. ತುಂಬಾನೇ ಹಾರ್ಶ್ ಆಗಿ ರಬ್ ಮಾಡ್ಲಿಕ್ಕೆ ಹೋಗ್ಬಿಡಿ. ತುಂಬಾ ಲೈಟ್ ವೇಟ್ ಇರೋದ್ರಿಂದ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಈ ಒಂದು ಸೀರಮ್ ಅಪ್ಲೈ ಮಾಡಿದ ನಂತರ ನೀವು ಮಾಯಶ್ಚರೈಸರ್ ನ ಅಪ್ಲೈ ಮಾಡಬೇಕು. ಸೊ ಇಮಿಡಿಯೇಟ್ ಆಗಿ ಅಪ್ಲೈ ಅಲ್ಲ, 1 ಮಿನಿಟ್ ಆದ್ಮೇಲೆ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಬೇಕು. ನೀವೇನಾದ್ರು ಮಾರ್ನಿಂಗ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಸೆರಮೈಡ್ ಬೇಸ್ಡ್ ಆಗಿರುವಂತ ಮಾಯಶ್ಚರೈಸರ್ ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಅದರಲ್ಲಿ ಯಾವ್ದು ಬೆಸ್ಟ್ ಒನ್ ಅಂತ ಹೇಳಿದ್ರೆ ರಿಕ್ವಿಲ್ ಸೆರಮೈಡ್ ಅಂಡ್ ಹೈಲುರಾನಿಕ್ ಆಸಿಡ್ ಮಾಯಶ್ಚರೈಸರ್ ಅಂತ ಹೇಳಿ ಕಾಣಿಸ್ತಿದೆಲ್ಲ ಪ್ಯಾಕೇಜಿಂಗ್ ಈ ರೀತಿ ಇದೆ. ಅಂಡ್ ಈ ಒಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ ಸ್ಕಿನ್ ನಲ್ಲಿ ಏನಾದ್ರು ನ್ಯಾಚುರಲ್ ಬ್ಯಾರಿಯರ್ಸ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನ ರೀಸ್ಟೋರ್ ಮಾಡುತ್ತೆ. ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಡ್ರೈ ಅಥವಾ ವೆರಿ ಡ್ರೈ ಆಗಿ ಏನಾದ್ರು ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ತುಂಬಾನೇ ಹೈಡ್ರೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಡ್ಯೂರಿಂಗ್ ಪೀರಿಯಡ್ ಅಲ್ಲಿ ನಿಮ್ಗೆ ತುಂಬಾನೇ ಫೇಸ್ ಎಲ್ಲ ಕೂಡ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ರೆಡ್ನೆಸ್, ಇರಿಟೇಷನ್ ಆ ರೀತಿ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅಲ್ವಾ. ನೀವು ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ರೇಡಿಯಂಟ್ ಆಗಿ ಕಾಣಿಸುತ್ತೆ. ಸೊ ನಿಮ್ಮ ಹೈಡ್ರೇಷನ್ ನಿಮ್ಮ ಸ್ಕಿನ್ ಒಳಗಡೆ ಇದು ಲಾಕ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗಿ ಯೂತ್ಫುಲ್ ಆಗಿ ಕಾಂಪ್ಲೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಹೆಲ್ದಿ ಆಗಿ ಮತ್ತೆ ಗ್ಲೋಯಿಂಗ್ ಆಗು ಕೂಡ ಕಾಣಿಸುತ್ತೆ. ತುಂಬಾ ಫೇರ್ನೆಸ್ ಕೂಡ ಕೊಡುತ್ತೆ ಬಿಕಾಸ್ ಇದರಲ್ಲಿ 3 ಪವರ್ಫುಲ್ ಇಂಗ್ರೀಡಿಯೆಂಟ್ ಇದೆ. ಸೊ ಅದು ಯಾವ್ದು ಅಂತ ಹೇಳಿದ್ರೆ ಸೆರಮೈಡ್, ಹೈಲುರಾನಿಕ್ ಆಸಿಡ್ ಅಂಡ್ ಮ್ಯಾಂಗೋ ಸೀಡ್ ಬಟರ್ ಅಂತ ಹೇಳಿ ಈ 3 ಪವರ್ಫುಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ನೀವು ಆರಾಮಾಗಿ ಎವ್ರಿ ಡೇ ನೀವು ಆಫ್ಟರ್ ಸೀರಮ್ ಯೂಸ್ ಆದ್ಮೇಲೆ ನೀವು ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡಬಹುದು. ಅಂಡ್ ಈ ಒಂದು ಮಾಯಶ್ಚರೈಸರ್ ನೀವು ಮಾರ್ನಿಂಗ್ ಮತ್ತೆ ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡಬಹುದು. ನಿಮ್ಗೆ ಏನಾದ್ರು ನೈಟ್ ನೆಸೆಸಿಟಿ ಇದ್ರು ಅಂತ ಹೇಳಿದ್ರೆ, ಅದರ್ವೈಸ್ ನೀವು ಮಾರ್ನಿಂಗ್ ಯೂಸ್ ಮಾಡಿದ್ರೆ ಸಾಕು, ಸರಿನಾ? ಅಂಡ್ ಇದು 289 ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಅಂಡ್ ಈಗ ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್. ಸೊ ಮಾಯಶ್ಚರೈಸರ್ ಯೂಸ್ ಮಾಡಿ ಒಂದು 2 ಮಿನಿಟ್ಸ್ ಆದ್ಮೇಲೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗತ್ತೆ. ನೀವೇನಾದ್ರು ಆಚೆ ಹೋಗ್ತೀರಾ ಬಿಸಿಲಿಗೆ ಅಂತ ಹೇಳಿದ್ರೆ 15 ಮಿನಿಟ್ಸ್ ಬ್ಯಾಕ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಸೊ ನೀವು ಕೆಮಿಕಲ್ ರಿಲೇಟೆಡ್ ಇರುವಂತ ಸನ್ಸ್ಕ್ರೀನ್ ಗಳನ್ನ ಯೂಸ್ ಮಾಡೋದಕ್ಕಿಂತ ಮಿನರಲ್ ಬೇಸ್ಡ್ ಆಗಿರುವಂತ ಮತ್ತೆ ತುಂಬಾನೇ ಪ್ಲೇನ್ ಜಿಂಕ್ ಆಕ್ಸೈಡ್ ಇರುವಂತ ಸನ್ಸ್ಕ್ರೀನ್ ಗಳನ್ನ ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ಈ ಒಂದು ಪೀರಿಯಡ್ ಅಲ್ಲಿ ಸೇಫ್ ಆಗಿರುತ್ತೆ. ಸೊ ಆರಾಮಾಗಿ ಯೂಸ್ ಮಾಡಬಹುದು. ಅದರಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳಿದ್ರೆ ದ ಡರ್ಮಾಕೋ ಅಲ್ಟ್ರಾ ಲೈಟ್ ಜಿಂಕ್ ಮಿನರಲ್ ಸನ್ಸ್ಕ್ರೀನ್ ಅಂತ ಹೇಳಿ ಕಾಣಿಸ್ತಿದೆಲ್ಲ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಈ ಒಂದು ಸನ್ಸ್ಕ್ರೀನ್ ನಿಮಗೆ ತುಂಬಾನೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇದು ನಿಮಗೆ ಕ್ರೀಮಿ ಫಾರ್ಮ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಅಂಡ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸನ್ ರೈಸ್ ಅಂದ್ರೆ ಹಾರ್ಮ್ಫುಲ್ ರೇಸ್ ಆದಂತಹ UVA ಮತ್ತೆ UVB ಇಂದ ಹೈ ಪ್ರೊಟೆಕ್ಷನ್ ಸಿಗುತ್ತೆ ಬಿಕಾಸ್ ಅಲ್ಲಿ SPF 50 ಇದೆ, ಸರಿನಾ? ಮತ್ತೆ ಇದು ವಾಟರ್ ಮತ್ತೆ ಸ್ವೆಟ್ ರೆಸಿಸ್ಟೆಂಟ್ ಆಗಿರೋದ್ರಿಂದ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಇದು ಸೂಪರ್ ಲೈಟ್ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ನೋ ವೈಟ್ ಕಾಸ್ಟ್, ಆಯಿಲಿ ಫ್ರೀ ಇರೋದ್ರಿಂದ ಸೊ ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಯಾವುದೇ ರೀತಿ ನಿಮಗೆ ಜಿಡ್ ತರ ಮತ್ತೆ ತುಂಬಾ ಆಯಿಲಿ ತರ ಏನು ಫೀಲ್ ಕೊಡೋದಿಲ್ಲ. ತುಂಬಾನೇ ಲೈಟ್ ವೇಟ್ ಆಗಿದೆ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಡ್ರೈನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈಗ ನೀವು ಮಾಯಶ್ಚರೈಸರ್ ಯೂಸ್ ಮಾಡಿದಾಗ ಹೇಗೆ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತಲ್ವಾ, ಸೊ ಅದೇ ರೀತಿನೇ ನಿಮ್ಮ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ. ಹೈಡ್ರೇಷನ್ ಏನು ತುಂಬಾ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಅದನ್ನ ರೀಸ್ಟೋರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಗೆ ಯಾವುದೇ ರೀತಿ ಸನ್ ಟ್ಯಾನ್ ಆಗದಿರೋ ರೀತಿ ಅಥವಾ ಸನ್ ಡ್ಯಾಮೇಜಸ್ ಆಗದಿರೋ ರೀತಿ ಮತ್ತೆ ರಿಂಕಲ್ಸ್, ಫೈಲೆನ್ಸ್ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಗಳು ಬರ್ದಿರೋ ಹಾಗೆ ಇದು ತುಂಬಾನೇ ಬ್ರಾಡ್ ಸ್ಪೆಕ್ಟ್ರಮ್ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಜಿಂಕ್ ಆಕ್ಸೈಡ್ ಮತ್ತೆ ಗ್ಲಿಸರಿನ್ ಸೊ 2 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ನೀವೇನಾದ್ರು ಎವ್ರಿ ಡೇ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಪ್ರೊಟೆಕ್ಷನ್ ಸಿಗುತ್ತೆ. ಸನ್ ಡ್ಯಾಮೇಜಸ್ ಏನು ಕೂಡ ಆಗೋದಿಲ್ಲ. ಅಂಡ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 601 ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಸರಿನಾ? ಅಂಡ್ ಈ ಒಂದು ಸನ್ಸ್ಕ್ರೀನ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ
ನಾನು ಆಗಲೇ ಹೇಳ್ತೀನಿ, ಮಾಯಶ್ಚರೈಸರ್ ಅಪ್ಲೈ ಮಾಡಿ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಆದಮೇಲೆ ನೀವು 2 ಫಿಂಗರಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ಥಿಕ್ ಆಗಿ ಅಪ್ಲೈ ಮಾಡಬೇಕು. ನೀವೇನಾದ್ರು ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ 15 ಮಿನಿಟ್ಸ್ ಬ್ಯಾಕೆ ನೀವು ಯೂಸ್ ಮಾಡಬೇಕು. ಅಥವಾ ನೀವು ಮನೇಲೇ ಇರ್ತೀರಾ ಅಂತ ಹೇಳಿದ್ರೆ ನೀವು ಆರಾಮಾಗಿ ನಿಮ್ಮ ಮಾಯಶ್ಚರೈಸರ್ ಅಪ್ಲೈ ಮಾಡಿದ ನಂತರ ನೀವು ಇದನ್ನ ಯೂಸ್ ಮಾಡಬೇಕಾಗುತ್ತೆ, ಸರಿನಾ? ಸೊ ಯೂಸ್ ಮಾಡಿ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿ ನೀವು ಸ್ವಲ್ಪ ಲೈಟಾಗಿ ಪೌಡರ್ ಅಪ್ಲೈ ಮಾಡ್ಬೋದು. ಅದರ್ವೈಸ್ ನೀವು ಪೌಡರ್ ಅಪ್ಲೈ ಮಾಡೋ ನೆಸೆಸಿಟಿನೇ ಇಲ್ಲ. ಜಸ್ಟ್ ನೀವು ಈ ಒಂದು ಸನ್ಸ್ಕ್ರೀನ್, ಈ ಒಂದು ಲಾಸ್ಟ್ ಸ್ಟೆಪ್ ನೀವು ಯೂಸ್ ಮಾಡಿ ಬಿಟ್ಟರೆ ಸಾಕು, ಆರಾಮಾಗಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಈ ನಿಮ್ಮ ಪೀರಿಯಡಲ್ಲಿ ಅಂದರೆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಮತ್ತು ನರ್ಸಿಂಗ್ ಪೀರಿಯಡಲ್ಲಿ ನಿಮಗೆ ಅದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ. ನಿಮ್ಮ ಸ್ಕಿನ್ ತುಂಬಾ ಯೂತ್ಫುಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ನಾನು ಇವತ್ತೆಲ್ಲ ತೋರಿಸಿರೋಂಥ ಪ್ರಾಡಕ್ಟ್ಸ್ಗಳು ಡರ್ಮಟಾಲಜಿ ಟೆಸ್ಟೆಡ್ ಮತ್ತು ಕ್ಲಿನಿಕಲಿ ಪ್ರೂವ್ ಆಗಿದೆ. ಪ್ರೆಗ್ನೆನ್ಸಿಗೆ ಮತ್ತು ನರ್ಸಿಂಗ್ ಮದರ್ಸ್ಗೆ ಸೇಫ್ ಆಗಿರೋ ಪ್ರಾಡಕ್ಟ್ಸ್ಗಳಾಗಿರುತ್ತೆ ಫ್ರೆಂಡ್ಸ್, ಓಕೆನಾ? ಸೊ ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪ್ವರೆಗೂ ಸೂಟ್ ಆಗೋ ರೀತಿ ನಾನು ಕವರ್ ಮಾಡಿದ್ದೀನಿ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನಾನು ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ನೀವು ಒಮ್ಮೆ ಚೆಕ್ ಮಾಡ್ಬೋದು. ಸೊ ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಕೊಳ್ಳಿ, ಓಕೆನಾ? ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.